ಹಲೋ ಸ್ಟೂಡೆಂಟ್ಸ್, 10th ಕ್ಲಾಸ್ ಟ್ರಯಾಂಗಲ್ಸ್ ಚಾಪ್ಟರ್. ಈ ಚಾಪ್ಟರ್ದೊಳಗೆ ನಾವು ಥೇಲ್ಸ್ ಥಿಯರಮು ಮತ್ತು ಕಾನ್ವರ್ಸ್ ಆಫ್ ಥೇಲ್ಸ್ ಮತ್ತು ಕೊರೋಲರಿ ಆಫ್ ಥೇಲ್ಸನ್ನು ನೋಡಿವಿ. ಇನ್ನೊಂದ್ಸಲ ರಿಪೀಟ್ ಮಾಡಿಬಿಡ್ತೀನಿ, ಜಸ್ಟ್ ಡಯಾಗ್ರಾಮ್ ಅಷ್ಟೇ ನೋಡ್ಕೋರಿ. ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಸೈಡ್ ಆಫ್ ಎ ಟ್ರಯಾಂಗಲ್, ಇಟ್ ಡಿವೈಡ್ಸ್ ಅದರ್ ಟು ಸೈಡ್ಸ್ ಇನ್ ದ ಸೇಮ್ ರೇಷೋ. ಅದರ್ ಟು ಸೈಡ್ಸ್ ಇನ್ ದ ಸೇಮ್ ರೇಷೋ ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ, ಕಂಟಿನ್ಯೂ ಬರಬೇಕದು. AD by DB is equal to AE by EC. AE divided by EC. This is Thales theorem. ಅಂದ್ರೆ ಯಾವುದೇ ಒಂದು ಸೈಡಿಗೆ ನಾವು ಟ್ರಯಾಂಗಲ್ದೊಳಗೆ ಪ್ಯಾರಲಲ್ ಲೈನ್ ಹಾಕಿದರೆ ದಿಸ್ ಲೈನ್ ಡಿವೈಡ್ಸ್ ಅದರ್ ಟು ಸೈಡ್ಸ್ ಇನ್ ದ ಸೇಮ್ ರೇಷೋ. ಇದರೊಳಗೆ ಹೇಳ್ತೀವಿ ನಾವು. ಕಾನ್ವರ್ಸ್ ಏನು ಹೇಳ್ತಾ ಅಂದರೆ, ಇಫ್ ದ ಲೈನ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷೋ ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್. ಸೊ DE ಪ್ಯಾರಲಲ್ ಟು BC. ಈ ರೀತಿ ರೇಷೋದೊಳಗೆ ಇತ್ತು ಅಂದರೆ ಆ ಲೈನ್ ಪ್ಯಾರಲಲ್ ಆಗಿರ್ತೈತಂತೆ. ಆಮೇಲೆ ನಾವು ಇನ್ನೂ ಒಂದು ಪ್ರಮುಖವಾಗಿ ಏನು ಕಲಿತೀವಪ್ಪ ಅಂದ್ರೆ ಕೊರೋಲರಿ ಅಂತ ಕರಿತೀವಿ. ಕೊರೋಲರಿಗಳು ಏನು ಬರುತ್ತೆ ಹೇಳ್ತೀನಿ ನೋಡ್ರಿ. ಇದು ಓಲ್ಡ್ ಸಿಲೆಬಸ್ನೋಗಿತ್ತು, ABC. ಐ ಟೇಕ್ ದಿಸ್ ಇಸ್ ಅ D. ಕೊರೋಲರಿ ಏನು ಹೇಳ್ತಂದ್ರೆ, ಇಫ್ ಎ ಲೈನ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್ ಆಫ್ ಎ ಟ್ರಯಾಂಗಲ್ ದೆನ್ ದ ಸೈಡ್ಸ್ ಆಫ್ ನ್ಯೂ ಟ್ರಯಾಂಗಲ್ ಯಾವುದಿಲ್ಲ ADE, ದ ಸೈಡ್ಸ್ ಆಫ್ ನ್ಯೂ ಟ್ರಯಾಂಗಲ್ AD, DE and AE, these are in the same ratio with the sides of original triangle. Original triangle is ABC. So AD divided by AB, DE divided by BC, AE divided by ಪೂರ್ತಿ AC. ನೆನ್ಪಿಟ್ಕೋರಿ, ಒಂದು ಸಣ್ಣದು ಒಂದು ಪೂರ್ತಿ ದೊಡ್ಡದು, ಸಣ್ಣದು ಪೂರ್ತಿ ದೊಡ್ಡದು, ಸಣ್ಣದು ದೊಡ್ಡದು. ಇದು ಕೊರೋಲರಿ ಒಳಗೆ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತು ಎಲ್ಲರಿಗೂ? ಈಗ ನಾನು ಡೈರೆಕ್ಟ್ಲಿ ಐ ಗೋ ಟು ದ ಸೆಕೆಂಡ್ ಎಕ್ಸರ್ಸೈಸ್, ದಟ್ ಈಸ್ ಎಕ್ಸರ್ಸೈಸ್ 2.2. ಮತ್ತು ಎಕ್ಸರ್ಸೈಸ್ 2.1 ಕೇಳಿಬಿಟ್ರೆ ಅದರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದಾವೆ, ನೀವೇ ಆನ್ಸರ್ ಮಾಡ್ಬೋದು. ಅದಕ್ಕೆ ನಾನು ಈ ಎಕ್ಸರ್ಸೈಸಿಗೆ ಹೋಗೀನಿ. ರೈಟ್, ಫಸ್ಟ್ ಕ್ವಶನ್. In the figure 1 and 2, DE parallel to BC. ಎರಡು ಫಿಗರ್ದೊಳಗೆ, this is figure number 1 and this is figure number 2. In both the figures, the line DE is parallel to BC. DE is parallel to BC. Find EC. Find EC in the first figure. Find EC in the first figure and AD in the second figure. So AD, you have to find AD in the second figure. ಹಾಗಾದ್ರೆ ಈ ರೀತಿ ಕೊಟ್ಟ ನಮ್ಗೆ ಏನು ಕಂಡುಹಿಡಿಯಬೇಕು? EC ಕಂಡುಹಿಡಿಯಬೇಕು. ನಮಗೆ ಥೇಲ್ಸ್ ಥಿಯರಮ್ ಗೊತ್ತಿರಬೇಕು. ನಾವೇನು ಹೇಳುತ್ತೆ, AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಬೈ EC. ಇಲ್ಲಿನೂ ಸೇಮ್, AD ಬೈ DB ಇಸ್ ಈಕ್ವಲ್ ಟು AE ಬೈ EC. ಥೇಲ್ಸ್ ಥಿಯರಮ್ ಅಪ್ಲೈ ಆಗುತ್ತೆ. ಫಸ್ಟ್ ಒಂದನೇ ಫಿಗರಿಗೆ ಹೋಗ್ತೀನಿ ನಾನು. ಸೊ ಇಲ್ಲೇನು ಬರೀಬೇಕು? ಇನ್ ಟ್ರಯಾಂಗಲ್ ABC DE ಪ್ಯಾರಲಲ್ ಟು BC ಬೈ ಥೇಲ್ಸ್ ಥಿಯರಮ್. DE ಪ್ಯಾರಲಲ್ ಟು BC. ಈಗ ರೇಷೋ ಹೇಳ್ರಿ ನೋಡೋಣ. AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. ಕರೆಕ್ಟ್ ಐತಿ? AD ಮೆಜರ್ಮೆಂಟ್ ಎಷ್ಟೈತೆ ನೋಡ್ರಿ ಇಲ್ಲೇ, 1.5 ಸೆಂಟಿಮೀಟರ್. 1.5 ಸೆಂಟಿಮೀಟರ್ ಡಿವೈಡೆಡ್ ಬೈ DB 3 ಸೆಂಟಿಮೀಟರ್ ಇಸ್ ಈಕ್ವಲ್ ಟು AE 1 ಸೆಂಟಿಮೀಟರ್ 1 ಡಿವೈಡೆಡ್ ಬೈ EC. ನಾವು ECನೇ ಕಂಡುಹಿಡಿಯಬೇಕು, ಅದನ್ನು EC ಅಂತಲೇ ಬರ್ಕೋರಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 1.5 ಇಂಟು EC, ದಟ್ ಈಸ್ ಕ್ರಾಸ್ ಮಲ್ಟಿಪ್ಲೈ. 1.5 ಇಂಟು EC is equal to, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, 3 into 1 that is 3. So EC is equal to 3 divided by 1.5. ಆದರೆ ಇಲ್ಲಿ 1.5 ಇಂಟು ಒಳಗೈತಿ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. 1.5 ಎಷ್ಟಲಿ 3, 1.5 2, 1.5 1 1.5 2. So the length of EC in the first figure is 2 centimeter. ಆಮೇಲೆ ನೆನ್ಪಿಟ್ಕೋರಿ, ಇಲ್ಲೇ ಫಿಗರ್ನೊಳಗೆ ಸೆಂಟಿಮೀಟರ್ ಕೊಟ್ಟಿರ್ತಾರಲ್ಲ, ನೀವು ಇಲ್ಲಿ ಬರ್ಕೋಬೇಕಾದ್ರೆ ಸೆಂಟಿಮೀಟರ್ ಬರ್ಕೋಬಾರ್ದು, ನಂಬರ್ ಅಷ್ಟೇ ಬರ್ಕೊಂಡ್ರೆ ಸಾಕು. ಅಂಡರ್ಸ್ಟ್ಯಾಂಡ್ ಆಯ್ತು? ಈಗ ನೆಕ್ಸ್ಟ್ ಐ ಗೋ ಟು ದ ಸೆಕೆಂಡ್ ಫಿಗರ್. ಇನ್ ದ ಸೆಕೆಂಡ್ ಫಿಗರ್ ಆಲ್ಸೋ ದೇರ್ ಇಸ್ ಅ ಟ್ರಯಾಂಗಲ್ ABC ಆ್ಯಂಡ್ DE ಪ್ಯಾರಲಲ್ ಟು BC. ಕೊಟ್ಟಾರ ಅವರು, ಥೇಲ್ಸ್ ಥಿಯರಮ್ ಹೇಳ್ರಿ. ಈಗ AD ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. ಕರೆಕ್ಟ್ ಐತಿ? AD ಮೆಜರ್ಮೆಂಟ್ ಗೊತ್ತಿಲ್ಲ, ಅದನ್ನು ಕಂಡು ಹಿಡಿಬೇಕು. AD ಅಂತಲೇ ಬರ್ಕೋರಿ. ಅದನ್ನು ಡಿವೈಡೆಡ್ ಬೈ DB ಎಷ್ಟೈತಿ ಗೊತ್ತೈತೆ ನಮಗೆ, ದಟ್ ಈಸ್ 7.2. AE ದಟ್ ಈಸ್ 1.8 ಡಿವೈಡೆಡ್ ಬೈ EC ದಟ್ ಈಸ್ 5.4. ಈಗ ನೋಡ್ರಿ, AD ಡಿವೈಡೆಡ್ ಬೈ 7.2 ಇಸ್ ಈಕ್ವಲ್ ಟು, ಇಲ್ಲಿ ಪಾಯಿಂಟ್ ಇಲ್ಲಿ ಪಾಯಿಂಟ್, ದಟ್ ಕ್ಯಾನ್ಸಲ್, 18 ಬೈ 54. ರೈಟ್. ಈಗ 18 1ಲಿ 18, 18 3ಲಿ 54. ಎಷ್ಟು ಉಳಿತು? AD ಡಿವೈಡೆಡ್ ಬೈ 7.2 ಇಸ್ ಈಕ್ವಲ್ ಟು 1/3 ಉಳಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ದಟ್ ಈಸ್ 3 ಇಂಟು AD 3AD is equal to 7.2 into 1, that is 7.2.
ಸೊ ಎ ಡಿ ಇಸ್ ಈಕ್ವಲ್ ಟು 7.2 ಡಿವೈಡೆಡ್ ಬೈ 3. ನಮಗೆ 24 ಮೂರ್ಲಿ 72 ಗೊತ್ತೈತೆ, ಹೌದಿಲ್ಲ? ಇಲ್ಲೇ ಕ್ಯಾನ್ಸಲ್ ಮಾಡಿರಲ್ಲ. 3 ಅಂದ್ಲಿ 3 2 6 ಪಾಯಿಂಟ್ 12 ಉಳಿತು. 3 4 12. ದೇರ್ ಫೋರ್ ದ ಲೆಂತ್ ಆಫ್ ಎ ಡಿ ಈಸ್ 2.4 ಸೆಂಟಿಮೀಟರ್. ಇಷ್ಟು ಸರಳ ಕೊಟ್ಟಿರ್ತಾರೆ ಅವರು. ಆ್ಯಂಡ್ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ ದ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಸೊ ಪ್ರಾಕ್ಟೀಸ್ ಕೇರ್ಫುಲಿ ಆ್ಯಂಡ್ ಪ್ರಾಕ್ಟೀಸ್ ಪರ್ಫೆಕ್ಟ್ಲಿ. ಅಂಡರ್ಸ್ಟ್ಯಾಂಡ್ ಆಯ್ತು ಈಗ? ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗ್ತೀನಿ. ಸೆಕೆಂಡ್ ಕ್ವಶನ್ ಯಾಕೆ ಹೋಗಿಲ್ಲ ಅಂದರೆ ಅಲ್ಲೇ ಡಿಸಿಷನ್ ತೊಗೊಳ್ಳೋ ಪ್ರಾಬ್ಲಮ್ಸ್ ಅವು ಸಿಮಿಲರ್ ಹೌದಾ ಅಲ್ಲೋ ಅಥವಾ ಅವು ರೇಷಿಯೋ ಕರೆಕ್ಟ್ ಐತಲ್ಲ, ಡಿಸಿಷನ್ ತೊಗೊಳ್ಳೋ ಪ್ರಾಬ್ಲಮ್ಸ್, ನೀವು ಡಿಸಿಷನ್ ತೊಗೋರಿ. ಆಮೇಲೆ ಆ ರೀತಿ ಕ್ವಶನ್ಸನ್ನು ಎಕ್ಸಾಮ್ನ ಕೇಳಲ್ಲ, ಅದಕ್ಕೆ ನಾನು ಡೈರೆಕ್ಟ್ಲಿ ಓದೋದು ಥರ್ಡ್ ಕ್ವಶನ್. ಇನ್ ದ ಫಿಗರ್, ಇಫ್ ಎಲ್ ಎಮ್ ಪ್ಯಾರಲಲ್ ಟು ಸಿ ಬಿ, ಸಿ ದ ಡಯಾಗ್ರಾಮ್, the line LM is parallel to CB. LM is parallel to CB. LN is parallel to CD. ಕೆಳಗಡೆ LN is parallel to CD. Prove that AM by AB, AM divided by AB is equal to AN divided by AD. ಒಂದ್ಸಲ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ರಿ. ಈ ರೇಷೋನ AM by AB ಐತಿ ಅಂದ್ರೆ ಒಂದು ಸಣ್ಣದು ಒಂದು ಪೂರ್ತಿ ದೊಡ್ಡದು. ಇದಿತ್ತಂದ್ರೆ ಕೊರೋಲರಿ ಆಫ್ ಥೇಲ್ಸ್ ಥಿಯರಮ್ ಅಂತ ಕರಿತೀವಿ ನಾವು ಇದಕ್ಕೆ. ಅರ್ಥ ಆಯ್ತು? ಸಾಲ್ವ್ ಮಾಡೋಣ ಈಗ. ನೋಡ್ರಿ ಯಾವ ರೀತಿ ಸಾಲ್ವ್ ಮಾಡಬೇಕು. ಈ ಲೈನ್ ಎ ಸಿ ಐತಲ್ಲ, ಈ ಲೈನ್ ಎ ಸಿ ಮೇಲೆ ಒಂದು ಟ್ರಯಾಂಗಲ್ ಐತಿ. ಆ ಟ್ರಯಾಂಗಲ್ ಎ ಬಿ ಸಿ ಐತಿ. ಲೈನ್ ಕೆಳಗಡೆ ಯಾವ ಟ್ರಯಾಂಗಲ್ ಐತಿ ನೋಡ್ರಿ, ಟ್ರಯಾಂಗಲ್ ಎ ಡಿ ಸಿ ಐತಿ. ಫಸ್ಟ್ ನಾ ಮೇಗಲ್ ಟ್ರಯಾಂಗಲ್ ತೊಗೊತೀನಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಮೇಲ್ಗಡೆ ಟ್ರಯಾಂಗಲ್ ತೊಗೊಂಡಿನಿ. ಇದನ್ನು ಮುಚ್ಚಿಡ್ಬೇಕಾರೆ ಈ ರೀತಿ ಮುಚ್ಚಿಡ್ಕೋರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಲೈನ್ ಎಲ್ ಎಮ್ ಪ್ಯಾರಲಲ್ ಟು ಸಿ ಬಿ. ಹೌದಾ? If LM is parallel to CB, then apply corollary of Thales theorem. That is AM by AB which is equal to AL divided by Purti AC. AL by AC. Call it as question number 1. I go to the second triangle, that is triangle ADC. In triangle ADC, the line LN is parallel to CD. LN parallel to CD. ಈಗ ಹೇಳ್ರಿ ನೋಡೋಣ. ಎ ಎನ್ ಆಮೇಲೆ ಪೂರ್ತಿ ಡಿವೈಡೆಡ್ ಬೈ ಎ ಡಿ. ಎ ಎನ್ ಡಿವೈಡೆಡ್ ಬೈ ಎ ಡಿ ಇಸ್ ಈಕ್ವಲ್ ಟು ಅಗೇನ್ ಇದನ್ನ ತಗೋರಿ, ಎ ಎಲ್ ಡಿವೈಡೆಡ್ ಬೈ ಎ ಸಿ. ಎ ಎಲ್ ಡಿವೈಡೆಡ್ ಬೈ ಎ ಸಿ. ದಿಸ್ ಈಸ್ ಕ್ವೆಶನ್ ನಂಬರ್ 2. ಫ್ರಾಮ್ 1 and 2 ಎರಡು ಕಡೆ ಅಬ್ಸರ್ವ್ ಮಾಡ್ರಿ. ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಅದಾವ, ಆರ್ ಎಚ್ ಎಸ್ ಈಕ್ವಲ್ ಅದಾವ, ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಅದಾವ. ಆದ್ದರಿಂದ ಎಲ್ ಎಚ್ ಎಸ್ ಆರ್ ಆಲ್ಸೋ ಈಕ್ವಲ್. ಸೊ ಫ್ರಾಮ್ 1 and 2 AM by AB is equal to AN divided by AD. Proved. ಇಷ್ಟು ಈಸಿ ಐತೆ ನೋಡ್ರಿ. ನಮಗೆ ಕೊರಲರಿ ಗೊತ್ತಾಗಬೇಕು, ಸ್ವಲ್ಪ ಕೊರಲರಿ ನೋಡ್ರಿ. ರೇಷಿಯೋ ಮೇಲೆ ಹೋಗ್ಬೇಕು. AM ಸಣ್ಣದು ಪೂರ್ತಿ, ಸಣ್ಣದು ಪೂರ್ತಿ, ಸಣ್ಣದು ಪೂರ್ತಿ, ಈ ರೀತಿ ಹೋಗಬೇಕು. ನೀಟಾಗಿ ಬರ್ಕೋರಿ, ಕಲರ್ಫುಲ್ ಆಗಿರಲಿ, ಫೇರ್. ನೆಕ್ಸ್ಟ್ ಫೋರ್ತ್ ಕ್ವಶನ್. ಇನ್ ದ ಫಿಗರ್ DE ಪ್ಯಾರಲಲ್ ಟು AC. ಇಲ್ಲಿ ನೋಡ್ಕೋರಿ, ಡಯಾಗ್ರಾಮ್ ಕ್ಲಿಯರ್ ಆಗಿ ನೋಡ್ಕೋರಿ. ನಾ ಲೈನ್ ಸೇಮ್ ಹೇಳಿದ್ದೀನಿ. DE ಪ್ಯಾರಲಲ್ ಟು AC ಎಂದನಲ್ಲ, ಪರ್ಪಲ್ ಕಲರ್ ಹಾಕಿನಿ ನೋಡ್ರಿ. DE ಪ್ಯಾರಲಲ್ ಟು AC, ಪರ್ಪಲ್ ಕಲರ್ ಲೈನ್ಸ್ ಹಾಕಿನಿ. ದೀಸ್ ಟು ಆರ್ ಪ್ಯಾರಲಲ್ ಲೈನ್ಸ್. ಆ್ಯಂಡ್ DF ಪ್ಯಾರಲಲ್ ಟು AE, ಪಿಂಕ್ ಕಲರ್ ಹಾಕಿನಿ ನೋಡ್ರಿ. DF ಪ್ಯಾರಲಲ್ ಟು AE. DF is parallel to AE. Understand ಆಗುತ್ತಾ? ಸಿಂಗಲ್ ಏರೋ ಮಾರ್ಕಿಗೆ ಸಿಂಗಲ್ ಏರೋ ಮಾರ್ಕ್, ದೀಸ್ ಟು ಆರ್ ಪ್ಯಾರಲಲ್. ಆ್ಯಂಡ್ ಡಬಲ್ ಏರೋ ಮಾರ್ಕಿಗೆ ಡಬಲ್ ಏರೋ ಮಾರ್ಕ್, ದೀಸ್ ಟು ಆರ್ ಪ್ಯಾರಲಲ್ ಸೈಡ್ಸ್. We have to show that or prove that BF by FE, ಎಲ್ಲೈತೆ ನೋಡ್ರಿ ಇಲ್ಲೇ, BF divided by FE is equal to BE divided by EC. ಈಗ ನೋಡ್ರಿ, BF divided by FE ಕಂಟಿನ್ಯೂ ಹೋಗಿ, ನೀವು ಕಂಟಿನ್ಯೂಸ್ ಆಗಿ ಹೋಗಿರಿ. BF divided by FE ಕಂಟಿನ್ಯೂಸ್ ಆಗಿ ಹೋದ್ರೆ ಥೇಲ್ಸ್ ಥಿಯರಮ್ ಬರುತ್ತೆ, ನೆನ್ಪಿಟ್ಕೋರಿ. ಸೊ in this diagram, first I consider triangle ABC. In triangle ABC, in a triangle ABC, single arrow mark DE. DE parallel to AC. DE is parallel to AC. Next, BF, BE ಬರುತ್ತೆ. BE divided by EC. BE divided by EC is equal to BD divided by DA. BD divided by DA. Question number 1. And the reason is Thales theorem. Thales theorem. And I consider second triangle, triangle ABE. In triangle ABE, DF
ಈಸ್ ಪ್ಯಾರಲಲ್ ಟು ಎ ಇ. ನೋಡ್ರಿ ಡಬಲ್ ಏರ್ ಮಾರ್ಕ್ ಬಂತು. ಇಲ್ಲೇನಿದ್ರೆ ಟ್ರಯಾಂಗಲ್ ಸ್ಟಾರ್ಟ್ ಆಗಬೇಕು. ಡಿ ಎಫ್ ಪ್ಯಾರಲಲ್ ಟು ಎ ಇ. ಇದ್ರೊಳಗೆ ನೋಡ್ರಿ ಬಿ ಎಫ್ ಬೈ ಎಫ್ ಇ, ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ is equal to bf by fe equal to again bd by da, bd divided by da. Call it as equation number 2. So from 1 and 2 observe ಮಾಡ್ರಿ, ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡ್ರಿ, ಈಕ್ವಲ್ ಅದಾವ, ಸೇಮ್ ಅದಾವ, bd by da. ರೈಟ್ ಹ್ಯಾಂಡ್ ಸೈಡ್ ಸಮ ಇದ್ದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಸಮ ಇರ್ತಾವು. ಸೊ ಬಿ ಬೈ ಇ ಸಿ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ. ಬಟ್ ಅವ್ರು ಪ್ರೂವ್ ದೊಳಗೆ ಬಿ ಎಫ್ ಬೈ ಎಫ್ ಇ ಫಸ್ಟ್ ಬರ್ದಾರ. ಯಾವ್ದಾದ್ರು ಫಸ್ಟ್ ಬರಿಬಹುದು, ನೆನ್ಪಿಟ್ಕೋರಿ. ಇಲ್ಲಿ ಸಮಚಿಹ್ನೆ ಇದ್ದಾಗ ಇದಾದ್ರೂ ಇಲ್ಲಿ ಬರ್ಬೋದು, ಇದಾದ್ರೂ ಇಲ್ಲಿ ಹೋಗ್ಬೋದು, ಎರಡು ಸಮ ಅಂತ ಹೇಳ್ಯಾರಲ್ಲ, ಯಾವ್ದಾದ್ರು ಫಸ್ಟ್ ಬರಿಬಹುದು. ಸೊ ಫ್ರಾಮ್ ಇಕ್ವೇಶನ್ 1 and 2 ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಇಟ್ ಈಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಇ ಸಿ. ಅಂಡರ್ಸ್ಟ್ಯಾಂಡ್ ಆಗತ್ತಾವು ನೋಡ್ರಿ, ಇಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ಅದಾವ. 5ನೇ ಕ್ವಶನ್, 5th ಕ್ವಶನ್. ಇನ್ ದ ಫಿಗರ್ DE parallel to OQ. See the diagram. DE parallel to OQ. ಕಾಣಿಸಕತ್ತೈತಿ? ರೆಡ್ ಮಾರ್ಕ್ ಹಾಕಕತ್ತಿ ನೋಡ್ರಿ, ಸಿಂಗಲ್ ಏರೋ ಮಾರ್ಕ್. ಸೊ DE is parallel to OQ and DF is parallel to OR. DF double arrow mark. This is also double arrow mark. These two are parallel sides. Show that EF is parallel to QR. Show that EF is parallel to QR. ನೆನ್ಪಿಟ್ಕೋರಿ, ಯಾವತ್ತು ಈ ರೀತಿ ಪ್ಯಾರಲಲ್ ಅಂತ ಸಾಧಿಸಂದಾಗ ನಮಗೆ ಕಾನ್ವರ್ಸ್ ಥಿಯರಮ್ ನೆನ್ಪು ಬರಬೇಕು. ಇಫ್ ದ ಲೈನ್ ಡಿವೈಡ್ಸ್ ದ ಅದರ್ ಟು ಸೈಡ್ಸ್ ಇನ್ ದ ಸೇಮ್ ರೇಷಿಯೋ ದೆನ್ ದ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಅಂದ್ರೆ ಈ ಪ್ರಾಬ್ಲಮ್ ದೊಳಗಡೆ ನಾವು ರೇಷಿಯೋ ಸೇಮ್ ಐತಂತ ಹೇಳಬೇಕು. ಯಾವ ಕಂಡೀಷನ್ ಬಳಸ್ಕೋಬೇಕು? ಈ ಎರಡು ಕಂಡೀಷನ್ ಬಳಸ್ಕೋಬೇಕು ನಾವು. ಸ್ಟಾರ್ಟ್ ಮಾಡೋಣ ಈಗ. ರೈಟ್, ಫಸ್ಟ್ ಐ ಕನ್ಸಿಡರ್ ದ ಟ್ರಯಾಂಗಲ್ ಪಿ ಓ ಕ್ಯೂ. ಇನ್ ಟ್ರಯಾಂಗಲ್ ಪಿ ಓ ಕ್ಯೂ ಹೇಳ್ರಿ, ಮತ್ತೆ ಯಾರು ಪ್ಯಾರಲಲ್ ಅದಾರ? ಡಿ ಇ ಪ್ಯಾರಲಲ್ ಟು ಓ ಕ್ಯೂ, ಡಿ ಇ ಪ್ಯಾರಲಲ್ ಟು ಓ ಕ್ಯೂ. ಅಪ್ಲೈ ಥೇಲ್ಸ್ ಥಿಯರಮ್. ಹೇಳ್ರಿ ಈಗ. ಪಿ ಡಿ ಬೈ ಡಿ ಒ, ಪಿ ಡಿ ಬೈ ಡಿ ಒ, ಪಿ ಡಿ ಬೈ ಡಿ ಒ ಇಸ್ ಈಕ್ವಲ್ ಟು ಪಿ ಇ ಬೈ ಇ ಕ್ಯೂ, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ. ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 1. Question number 1. Again, next consider second triangle POR. In triangle POR, DF is parallel to OR. DF parallel to OR. ಈಗ ಹೇಳ್ರಿ, PD by DO, PD by DO which is equal to PF by FR, PF divided by FR. Equation number 2. ರೀಸನ್ ಏನು? ಎರಡಕ್ಕೂ ಥೇಲ್ಸ್ ಥಿಯರಮ್. ಓಕೆ, ನೆಕ್ಸ್ಟ್ ಅಬ್ಸರ್ವ್ ದ ಬೋತ್ ಇಕ್ವೇಶನ್ಸ್. ಅಬ್ಸರ್ವ್ ಬೋತ್ ಇಕ್ವೇಶನ್ಸ್. ಇನ್ ಬೋತ್ ಇಕ್ವೇಶನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಆರ್ ಈಕ್ವಲ್. ಪಿ ಡಿ ಬೈ ಡಿ ಒ ಈಕ್ವಲ್ ಟು ಪಿ ಡಿ ಬೈ ಡಿ ಒ. ಸೊ ಇನ್ ದ ಫಸ್ಟ್ ಇಕ್ವೇಶನ್ ಪಿ ಇ ಬೈ ಇ ಕ್ಯೂ, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಇಟ್ ಈಸ್ ಈಕ್ವಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್, ಪಿ ಎಫ್ ಬೈ ಎಫ್ ಆರ್. ಒಂದ್ಸಲ ಡೈಗ್ರಾಮ್ ಅನ್ನು ನೋಡ್ಕೊಂಡ್ಬಿಡ್ರಿ, ನಾ ಹೇಳ್ತೀನಿ ನಿಮಗೆ. ಪಿ ಇ ಬೈ ಇ ಕ್ಯೂ, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಹಂಗಾದ್ರೆ ಯಾವ್ದು ಬರುತ್ತೆ ಹೇಳ್ರಿ ನೋಡೋಣ. ನೋಡ್ಕೊರಿ, ಇನ್ನೊಂದ್ಸಲ ರಫ್ ಡೈಗ್ರಾಮ್ ಹಾಕೊಂಡಿನಿ. ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಸೊ ಇಫ್ ದ ಲೈನ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ಲೈನ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್. ವಾಟ್ ಇಸ್ ದ ಲೈನ್ ಹಿಯರ್? ಇ ಎಫ್ ಪ್ಯಾರಲಲ್ ಟು ಥರ್ಡ್ ಸೈಡ್. ಥರ್ಡ್ ಸೈಡ್ ಈಸ್ ಕ್ಯೂ ಆರ್. ಸೊ ಇ ಎಫ್ ಈಸ್ ಪ್ಯಾರಲಲ್ ಟು QR. So EF is parallel to QR. Therefore, EF is parallel to QR. Hence proved. And the reason is converse of Thales. Converse of Thales theorem. Arthata? If the lines are divided in the same ratio, the line is parallel to third side. ನೆಕ್ಸ್ಟ್ ಕ್ವಶನ್ ನಂಬರ್ 6. ನಿಮಗೆ ಡೈಗ್ರಾಮ್ ನೋಡಿ ಥಿಯರಮ್ಮು, ಕಾನ್ವರ್ಸು, ಕೊರೋಲರಿ ಇಷ್ಟು ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ರೆ ಈಸಿಯಾಗಿ ಡೈಗ್ರಾಮ್ ಮೇಲೆನೆ ಹೇಳ್ಬೋದು ನೀವು. ಈ ಡೈಗ್ರಾಮ್ ನಾವು ನೋಡ್ರಿ, ಏನ್ ಹೇಳ್ತಿ? ಇನ್ ದ ಫಿಗರ್ ಎ ಬಿ ಸಿ ಆರ್ ಪಾಯಿಂಟ್ಸ್ ಆನ್ ಒ ಪಿ, ಒ ಕ್ಯೂ ಅಂಡ್ ಒ ಆರ್. ನೋಡ್ರಿ, ಎ ಈಸ್ ಪಾಯಿಂಟ್ ಆನ್ ಒ ಪಿ, ಬಿ ಈಸ್ ಪಾಯಿಂಟ್ ಆನ್ ಒ ಕ್ಯೂ, ಸಿ ಈಸ್ ಪಾಯಿಂಟ್ ಆನ್ ಸೈಡ್ ಒ ಆರ್ ರೆಸ್ಪೆಕ್ಟಿವ್ಲಿ, ಸಚ್ ದ್ಯಾಟ್ ಎ ಬಿ ಈಸ್ ಪ್ಯಾರಲಲ್ ಟು ಪಿ ಕ್ಯೂ. ಇಲ್ಲಿ ಹಾಕ್ತೀನಿ ನೋಡ್ರಿ, ಎ ಬಿ ಈಸ್ ಪ್ಯಾರಲಲ್ ಟು ಪಿ ಕ್ಯೂ.
AC is parallel to PR. AC is parallel to PR. Show that BC is parallel to QR. ಇಲ್ಲೇ ಕ್ರಿಬಲ್ ಏರೋ ಮಾರ್ಕ್ ಹಾಕ್ಬೇಡ್ರಿ, ನಾ ಸಾಧಿಸಿದ ಮೇಲೆ ಹಾಕಬೇಕು. So we have to show that BC is parallel to QR. Again in this problem you have to remember corners of Thales theorem. If the lines are divided in the same ratio, then the line is parallel to the third side. ಇದಕ್ಕೆ ಕಾರ್ನರ್ಸ್ ಅನ್ನು ಯೂಸ್ ಮಾಡಬೇಕು. So firstly I consider solution in triangle OPQ. Consider the triangle OPQ. So in the triangle OPQ, AB is parallel to PQ. AB parallel to PQ. ಈಗ ಥೇಲ್ಸ್ ಥಿಯರಮ್ ಹೇಳ್ರಿ. OA by AP ಕಂಟಿನ್ಯೂಸ್ ಹೇಳತ್ತೀನಿ ನಾ. OA by AP which is equal to OB by BQ. OB by BQ by Thales theorem. Call it as equation number 1 and the reason is Thales theorem. I consider the second triangle OPR. So in triangle OPR, the line AC is parallel to PR. AC is parallel to PR. Again, OA by AP, OA by AP, which is equal to OC by CR. OC by CR. Equation number 2. And again, there is the reason, Thales theorem. So, observe both the equations. Left hand sides are equal. So, right hand sides are also equal. So, from 1 and 2, OB by BQ, OB by BQ equal to OC by CR. OB by BQ equal to OC by CR. ಒಂದ್ಸಲ ಅಬ್ಸರ್ವ್ ಮಾಡ್ರಿ. ಇನ್ ಟ್ರಯಾಂಗಲ್ OQR, OB by BQ equal to OC by CR. So these two sides are divided in the same ratio. So the line BC is parallel to QR. Very good. So BC parallel to QR because of converse of Thales. Converse of Thales theorem. ನೋಡ್ರಿ ಎಷ್ಟು ಸಿಂಪಲ್ ಅದಾವ ಪ್ರಾಬ್ಲಮ್ಸ್. 9ನೇ ಕ್ವಶನ್. 7, 8 ಸಾಲ್ವ್ ಮಾಡಬೇಡ್ರಿ, ಎಕ್ಸಾಮಿಗಿಲ್ಲವು. 9ನೇ ಕ್ವಶನ್ ನಿಮಗೆ ಎನ್ಯುವಲ್ ಎಕ್ಸಾಮಿಗೆ ಇಷ್ಟೊತ್ತನ ಹೇಳಿದಂಥ ಎಲ್ಲ ಕ್ವಶನ್ಸು 2 ಮಾರ್ಕ್ಸಿಗೆ ಬರ್ತಾವು. ಈ ಕ್ವಶನ್ಸು ಸ್ಪೆಷಲ್ ಆಗಿ 3 ಮಾರ್ಕ್ಸಿಗೆ ಬರುತ್ತೆ. ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ರಿ ಇದ್ರ ಮೇಲೆ. ಏನು ಹೇಳ್ಯಾರ? ABCD ಇಸ್ ಅ ಟ್ರಾಪಿಸಿಯಂ. ನೆನ್ಪಿಟ್ಕೋರಿ, ಫಸ್ಟ್ ಟ್ರಾಪಿಸಿಯಂ ಅಂತ ಅಂದ್ರೆ ಏನಂತ ಗೊತ್ತಿರಬೇಕು. Trapezium is a quadrilateral and it has 4 sides. It is a quadrilateral. So trapezium is a quadrilateral. In a trapezium only one pair of opposite sides are parallel. ಇದರೊಳಗಡೆ ಒಂದೇ ಒಂದು ಜೊತೆ parallel sides ಇರ್ತಾವು. Remaining 2 are parallel sides ಅಲ್ಲ, non parallel sides ಅಂತ ಕರಿತೀವಿ. So in this diagram DC is parallel to AB. So there is only one pair of parallel sides. And AD and BC are non parallel sides. ಯಾಕೆ ಇವು ನಾನ್ ಪ್ಯಾರಲಲ್ ಅಂದ್ರೆ ಈ ರೀತಿ ಮುಂದೆ ತಗೊಂಡು ಹೋದ್ರೆ ಇವು ಜಾಯಿನ್ ಆಕ್ಕವು. ಇದನ್ನ ಮತ್ತು ಎ ಬಿನ್ ತಗೊಂಡು ಹೋದ್ರೆ ಜಾಯಿನ್ ಆಗುವುದಿಲ್ಲ. ಆದ್ರಿಂದ ಇವು ಎರಡು ನಾನ್ ಪ್ಯಾರಲಲ್ ಸೈಡ್ಸು, ಇವು ಎರಡು ಪ್ಯಾರಲಲ್ ಸೈಡ್ಸ್. ಸೊ ದಿಸ್ ಈಸ್ ಟ್ರಾಪಿಸಿಯಂ ಇನ್ ವಿಚ್ ಎ ಬಿ ಇಸ್ ಪ್ಯಾರಲಲ್ ಟು ಡಿ ಸಿ ಕೊಟ್ಟಾರ ಅವರು. ಎ ಬಿ ಪ್ಯಾರಲಲ್ ಟು ಡಿ ಸಿ ಅಂಡ್ ಇಟ್ಸ್ ಡಯಾಗೋನಲ್ಸ್. ಡಯಾಗೋನಲ್ ಯಾವು? ಎ ಸಿ ಇಸ್ ಫಸ್ಟ್ ಡಯಾಗೋನಲ್ ಅಂಡ್ ಡಿ ಬಿ ಸೆಕೆಂಡ್ ಡಯಾಗೋನಲ್. ಸೊ ಇಟ್ಸ್ ಡಯಾಗೋನಲ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ದ ಪಾಯಿಂಟ್ ಓ. ಸೊ ಎ ಸಿ ಡಯಾಗೋನಲ್ ಅಂಡ್ ಡಿ ಬಿ ಡಯಾಗೋನಲ್ ಇಂಟರ್ಸೆಕ್ಟ್ ಅಟ್ ದ ಪಾಯಿಂಟ್ ಓ. ಶೋ ದ್ಯಾಟ್ ಎ ಓ ಬೈ ಬಿ ಓ, AO by BO equal to CO by DO. ನಾವೇನು ಸಾಧಿಸಬೇಕು? AO by BO equal to CO by DO ಅಂತ ಸಾಧಿಸಬೇಕು. ಹಂಗಾದ್ರೆ ಈಗೂ ನೆನ್ಪು ಮಾಡ್ಕೋರಿ, ಇಲ್ಲೇನೈತಿ ರೇಷೋ ಅಂತ ಸಾಧಿಸಬೇಕು. ರೇಷೋ ಅಂತ ಸಾಧಿಸಬೇಕಾದಾಗ ನಾವು ಫಸ್ಟ್ ಈ ಎರಡು ಟ್ರಯಾಂಗಲ್ಸ್ ಅನ್ನ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಇಫ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದೆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷೋ. ನಾವು ಸಿಮಿಲಾರಿಟಿ ಹೇಳಬೇಕಾದ್ರೆ ಹೇಳಿದೀವಿ. If two triangles are similar, then their corresponding sides are in the same ratio ಅಂತ ಹೇಳ್ತೀವಿ. ಅಲ್ಲಿ ಅದನ್ನ ಪ್ರೂವ್ ಮಾಡಬೇಕು. ಆಲ್ರೆಡಿ ಹೇಳ್ಯಾರವರು, ನಾವು ಅದನ್ನ ಬರಿಬೇಕಪ್ಪ. ಇಲ್ಲೇ ಏನು ಬರಿಬೇಕಪ್ಪ? ಸೊಲ್ಯೂಷನ್ ABCD is a trapezium. ABCD is a trapezium ಅವರೇ ಕೊಟ್ಟಿದ್ದು. And diagonal AC and diagonal DB intersect at the point O. So I consider triangle AOB and triangle COD. ಕಾಣಿಸ್ತಾವು? ಟ್ರಯಾಂಗಲ್ AOB and triangle COD. Angle AOB
ಈಕ್ವಲ್ ಟು ಆ್ಯಂಗಲ್ ಸಿ ಒ ಡಿ. ಯಾಕೆ ಹೇಳ್ರಿ ನೋಡೋಣ ರೀಸನ್ ಏನು, ಯಾವ ಶೇಪಿಗೆ ಬಂತು ಈಗ ಎ ಒ ಬಿ ಸಿ ಒ ಡಿ ಎಕ್ಸ್ ಶೇಪಿಗೆ ಬಂತು. ಇಫ್ ದ ಆ್ಯಂಗಲ್ಸ್ ಆರ್ ಇನ್ ದ ಶೇಪ್ ಆಫ್ ಎಕ್ಸ್ ದೇ ಆರ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ವಿ ಒ ಎ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್, ಲಿಂಗಾಭಿಮುಖ ಕೋನಗಳು. ಈಗ ಯಾವ ತೊಗೊಂತೀನಿ ನೋಡ್ರಿ ನಾನು, ಒ ಎ ಬಿ ಈಕ್ವಲ್ ಟು ಒ ಸಿ ಡಿ ಇಲ್ಲೈತೆ ನೋಡ್ರಿ. ಯಾವ ಶೇಪಿಗೆ ಬಂತು ನೋಡ್ರಿ ಈಗ ಹಿಂಗೆ ಬರ್ತೇನೆ ನಾನು, ಡಿ ಸಿ ಒ ಈಕ್ವಲ್ ಟು ಒ ಎ ಬಿ, ಅಥವಾ ಆ್ಯಂಗಲ್ ಒ ಎ ಬಿ ಈಕ್ವಲ್ ಟು ಆ್ಯಂಗಲ್ ಒ ಸಿ ಡಿ. ದೀಸ್ ಆರ್ ಅಲ್ಟರ್ನೇಟ್ ಆ್ಯಂಗಲ್ಸ್. ಝೆಡ್ ಶೇಪ್ನಾಗ ಅದಾವಿಲ್ಲೋ, ದೀಸ್ ಟು ಆರ್ ಅಲ್ಟರ್ನೇಟ್ ಆ್ಯಂಗಲ್ಸ್. ನಾನು ಫಸ್ಟ್ ನಿಮಗೆ ಆನ್ಲೈನ್ ಕ್ಲಾಸ್ ತಗೊಂಡು ಹೇಳಿನಿ, ಇಫ್ ಇನ್ ಎ ಟ್ರಯಾಂಗಲ್, ಇನ್ ಬೋತ್ ಟ್ರಯಾಂಗಲ್ಸ್, ಟೂ ಆ್ಯಂಗಲ್ಸ್ ಆರ್ ಈಕ್ವಲ್, then both the triangles are similar. So triangle AOB is similar to triangle COD because two pair of corresponding angles are equal. Therefore these two triangles are similar. If these two triangles are similar, their corresponding sides AO, BO, CO and DO, they are in the same ratio. Therefore AO by BO is equal to CO by DO. ಗೊತ್ತಾಯ್ತಾ? ಭಾಳ ಸರಳ. ಇದ್ರಾಗ ಏನು ಮಾಡಬೇಕು, ಫಸ್ಟು ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡಿರಿ. ಅವು ಎರಡು ಟ್ರಯಾಂಗಲ್ಸ್ನೊಳಗೆ ನಾನು ಒಂದು ಸಲ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ತೊಗೊಂಡಿನಿ, ಒಂದು ಪೇರ್ ಅಲ್ಟರ್ನೇಟ್ ತೊಗೊಂಡಿನಿ. ಅವು ಎರಡು ಆ್ಯಂಗಲ್ಸ್ ಈಕ್ವಲ್ ಅಂದೆ. ಸೊ ಇಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇಫ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೇ ಆರ್ ಕರಸ್ಪಾಂಡಿಂಗ್ ಸೈಡ್ಸ್ ಎಒಗೆ ಬಿ ಒ ಆಗಿರ್ತೈತಿ, ಸಿ ಒಗೆ ಡಿ ಒ ಆಗಿರ್ತೈತಿ. ದೀಸ್ ಟು ಆರ್ ಕರಸ್ಪಾಂಡಿಂಗ್ ಸೈಡ್ಸ್, ದೇ ಆರ್ ಇನ್ ದ ಸೇಮ್ ರೇಷಿಯೋ. ಇದನ್ನು ಪ್ರೂವ್ ಮಾಡಂತ ಹೇಳಿದ್ರು, ಪ್ರೂವ್ ಮಾಡಿದ್ದೀವಿ. ದಿಸ್ ಈಸ್ ಫಾರ್ 3 marks ಪ್ರಾಬ್ಲಮ್. ಲಾಸ್ಟ್ ಕ್ವಶನ್, ದ ಎಕ್ಸರ್ಸೈಸ್ 2.2 ಲಾಸ್ಟ್ ಕ್ವಶನ್, 10th ಕ್ವಶನ್. 9th ಕ್ವಶನ್ ಏನು ಮಾಡಿದ್ರಿ ಅದರ ಅಪೋಸಿಟ್ 10th ಕ್ವಶನ್ ಐತಿ. ಇಲ್ಲಿ ಏನು ಮಾಡ್ತಾರೆ ಹೇಳ್ರಿ ನೋಡ್ರಿ. ದ ಡಯಾಗೋನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ABCD intersect each other at the point O. ನಾ ಇಲ್ಲಿ ಕ್ವಾಡ್ರಿಲ್ಯಾಟರಲ್ ತೊಗೊಂಡಿನಿ. ಹಿಯರ್ ABCD is a quadrilateral. Diagonal AC and diagonal BC intersect at the point O, and such that AO by BO equal to CO by DO. Show that ABCD is a trapezium. ಹಂಗಾದ್ರೆ ಇಲ್ಲೇ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳ್ಯಾರ. ನಾವೇನು ಸಾಧಿಸಬೇಕು, ಇದು ಟ್ರಾಪಿಸಿಯಂ ಅಂತ ಸಾಧಿಸಬೇಕು. ಅವ್ರು ಹೇಳಿದ್ದು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ಯಾರ. ನೀವು ಈ ಮುಂಚೆ ಪ್ರಾಬ್ಲಮ್ನೊಳಗೆ ಅವ್ರು ಟ್ರಾಪಿಸಿಯಂ ಅಂತ ಹೇಳಿಬಿಟ್ಟಿದ್ರು, ನಾವು ಈ ರೀತಿ ಸಾಧಿಸಿದ್ವಿ. ಎಒ ಬೈ ಬಿ ಒ ಈಕ್ವಲ್ ಸಿ ಒ ಬೈ ಡಿ ಒ ಅಂತ ಸಾಧಿಸಿದ್ವಿ. ಈಗ ಇದ ಕಂಡೀಷನ್ ಇಟ್ಕೊಂಡು ನಾವು ABCD ಅನ್ನ ಟ್ರಾಪಿಸಿಯಂ ಅಂತ ಪ್ರೂವ್ ಮಾಡಬೇಕು. ಹಂಗಾದ್ರೆ ಟ್ರಾಪಿಸಿಯಂ ಅಂತ ಯಾವ ಬೇಸ್ ಮೇಲೆ ನಾವು ಪ್ರೂವ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನಮಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ, ಈ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಗೊತ್ತೈತಿ. ಇಫ್ ದೀಸ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ, ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇಫ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಎನಿ ಒನ್ ಆಂಗಲ್, ಅಲ್ಟರ್ನೇಟರ್ ತಗೋರಿ, ಯಾವ್ದಾದ್ರು ತಗೋರಿ, ಒಂದು ಆಂಗಲ್ ಸೇಮ್ ಇರಬೇಕು. If alternate angles are equal, then it is a trapezium. Start ಮಾಡೋಣ. So in quadrilateral ABCD, diagonals AC and BD intersect at O, and condition ಕೊಟ್ಟಾರ ಅವರು, AO by BO is equal to CO by DO. So if corresponding sides are in the same ratio, then triangle AOB is similar to triangle COD. So if these two triangles are similar, then I take these alternate angles, that is angle DCO is equal to angle OAB, because these two are alternate angles. So if these two are alternate angles are equal, then the line DC parallel to AB. ನೆನ್ಪಿಟ್ಕೋರಿ, ನಾವು ಮುಂಚೆ ಸಿಲೆಬಸ್ದೊಳಗೆ ಇತ್ತದು, ನಿಮ್ಗೆ ಓಲ್ಡ್ ಸಿಲೆಬಸ್ದೊಳಗೆ ಬಂದಿತ್ತು. ನಮ್ಗೆ ಒಂದ್ಸಲ ಏನಂತ ಬಂದಿತ್ತಪ್ಪ ಅಂದ್ರೆ, ನಿಮಗೂ ಇತ್ತಿದು ತೋರಿಸ್ತೀನಿ ನೋಡ್ರಿ. ಇನ್ನೊಂದ್ಸಲ ಕಟ್ ಮಾಡ್ತೀವಿ ನಾವು. ಸೊ ದೀಸ್ ಟು ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್, ದೆನ್ ದೀಸ್ ಟು ಆರ್ ಕರಸ್ಪಾಂಡಿಂಗ್ ಆಂಗಲ್ಸ್, and these two are alternate angles. So if alternate angles are equal, then these two lines are parallel. So in this case also same, alternate angles are equal, then the line DC is parallel to AB. So
we said that if only one pair of opposites are parallel, then it is a trapezium. So one pair of opposite sides DC and AB are parallel to each other. Therefore, ABCD is a trapezium. Trapezium. ನಾನು trapezium definition ಹೇಳುವಾಗ ಹೇಳಿದೆ only one pair of opposite sides are parallel. So we show that only one pair of opposite sides are parallel. Therefore, ABCD is a trapezium. So dear students, ಇಲ್ಲಿಗೆ ಎಕ್ಸಸೈಸ್ 2.2 ಕಂಪ್ಲೀಟ್ ಆಯಿತು. ದಯವಿಟ್ಟು ಈ ವಿಡಿಯೋನ ಜಾಸ್ತಿ ಸಲ ನೋಡ್ರಿ, ರಿಪೀಟೆಡ್ಲಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಆ ಚಾನಲ್ನ. ಅಂದ್ರೆ ನಾ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಬಂದ್ಬಿಡುತ್ತೆ ಅಲ್ಲೇ. ಆಮೇಲೆ ಅಭ್ಯಾಸ ಮಾಡಬೇಕಾದ್ರೆ ವಿಡಿಯೋ ನೋಡಿದ ಮೇಲೆ ಫೇರ್ನೊಳಗೆ ಬರೀರಿ. ಫೇರ್ ಬರೋದಾದ್ಮೇಲೆ ನೈಟ್ 8:30 10:00 ನೈಟ್ ಮ್ಯಾಥಮೆಟಿಕ್ಸಿಗೆ 1 ವರ್ಷ ನೀವು ಮೀಸಲಿಡ್ರಿ. 8:30 10:00 8:00 ಊಟ ಮಾಡಿರಿ, ಮ್ಯಾಥ್ಸ್ ಬುಕ್ ಹಿಡ್ಕೋರಿ, ಪ್ರಾಕ್ಟೀಸ್ ಮಾಡಿರಿ. ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಈಗ ಆಲ್ರೆಡಿ ನಾ ಕನ್ಸ್ಟ್ರಕ್ಷನ್ಸ್ ಚಾಪ್ಟರ್ ಮುಗಿಸಿದ್ದೀನಿ, ಈ ಚಾಪ್ಟರಿಗೆ ಬಂದೀನಿ. ಡೈಲಿ ಒಂದ್ಸಲ ಥಿಯರಮ್ ಬರೆದ ಮುಕ್ಕೋಬೇಕಪ್ಪಿ. ಓಕೆ, ಗುಡ್ ಬೈ ಎವ್ರಿ ಒನ್. ಥ್ಯಾಂಕ್ ಯು.